ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಆಲ್ರೆಡಿ ನಾವು 6ನೇ ತರಗತಿಯವರಿಗಾಗಿ ಕನ್ನಡ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್ಗಳನ್ನು ಹಾಕ್ತೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದೆ, ಅವುಗಳನ್ನು ಒತ್ತಿ ನೋಡಬಹುದು ಅಂತ ಹೇಳ್ತಾ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಒತ್ತಲಿಕ್ಕೆ ಮರೆಯದಿರಿ. ಸೊ ಮೊದಲಿಗೆ ಲೇಖಕರ ಪರಿಚಯ ನೋಡೋಣ. BR ಲಕ್ಷ್ಮಣ್ ರಾವ್ ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಮಂಗಲ ಗ್ರಾಮದಲ್ಲಿ ದಿನಾಂಕ 9/9/1946 ಜನಿಸಿದರು. ತಂದೆ BR ರಾಜಾರಾವ್, ತಾಯಿ ವೆಂಕಟಲಕ್ಷ್ಮಮ್ಮ. ಲಕ್ಷ್ಮಣ್ ರಾವ್ ನಿವೃತ್ತ ಉಪಾಧ್ಯಾಯರಾಗಿದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಮಾಡುತ್ತಿದ್ದಾರೆ. ಇವರು ಗೋಪಿ ಮತ್ತು ಗಾಂಡಲಿನ, ಟುವಟಾರ, ಇವಳು ನದಿಯಲ್ಲ, ಸುಬ್ಬಾ ಭಟ್ಟರ ಮಗಳೇ, ಭಾರತ ಬಿಂದು ರಶ್ಮಿ, ಹನಿಗವಿತೆಗಳು, ವಿನೋದ ಕವಿತೆಗಳು ಮುಂತಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಕತೆ, ಕಾದಂಬರಿ, ಅನುವಾದ, ಲೇಖನಗಳನ್ನು ರಚಿಸಿದ್ದಾರೆ. ನನಗ್ಯಾಕೋ ಡೌಟು, ಭಲೆ, ಮಲ್ಲೇಶಿ ಎಂಬ ನಾಟಕಗಳನ್ನು ಬರೆದಿದ್ದಾರೆ. ಭಾವಗೀತೆಗಳ ಧ್ವನಿ ಸಾಂದ್ರಿಕೆಗಳು CD, ಜನಪ್ರಿಯ ದೂರದರ್ಶನ ಧಾರಾವಾಹಿಯ ಶೀರ್ಷಿಕೆ ಗೀತೆಗಳು, ಜನಪ್ರಿಯ ಚಲನಚಿತ್ರ ಗೀತೆಗಳನ್ನು ರಚಿಸಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಬೇಸಿಗೆ ಎಂಬ ಪದ್ಯವನ್ನು ಸುಬ್ಬಾ ಭಟ್ಟರ ಮಗಳೇ ಎಂಬ ಭಾವಗೀತೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಇಷ್ಟು ಎಸ್ ಕವಿ ಪರಿಚಯ ಇತ್ತು. ಇನ್ನು ಪಾಠದಲ್ಲಿರ್ತಕ್ಕಂಥ ಹೊಸ ಪದಗಳ ಶಬ್ದಾರ್ಥಗಳನ್ನು ನೋಡೋಣ. ಸಜಾ ಅಂದರೆ ಶಿಕ್ಷೆ, ರವಿ, ಭಾನು, ಸೂರ್ಯ, ನೇಸರ, ಹಳಿ, ದೂಷಿಸು, ನಿಂದಿಸು, ಪೋಷಕ, ಸಲಹುವಾತ, ಪಾಲಕ, ಹೊಗಳು, ಕೊಂಡಾಡು, ಬಣ್ಣಿಸು, ಕರ್ತವ್ಯ, ಕೆಲಸ, ಜವಾಬ್ದಾರಿ, ಸಂಭ್ರಮ, ಉತ್ಸಾಹ, ಸಡಗರ, ಮಹಿಮೆ, ಹಿರಿಮೆ, ಮಹತ್ವ, ತಾಪ, ಬಿಸಿ, ಶಾಖ, ಇಳೆ, ಭೂಮಿ, ಧರೆ, ಅನಿವಾರ್ಯ, ಅತ್ಯಗತ್ಯ, ತೆಗಳು, ಹೀಯಾಳಿಸು, ನಿಂದಿಸು, ಬಿರು, ರಭಸ, ಬಿರುಸು, ಧನ್ಯತೆ, ಸಂತೃಪ್ತಿ. ಇನ್ನು ಮುಂದೆ ಪ್ರಶ್ನೋತ್ತರ ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಸೂರ್ಯನು ಏಕೆ ದುಡಿಯುತ್ತಿದ್ದಾನೆ? ಉತ್ತರ, ಸೂರ್ಯನು ಮೋಡ ಕೂಡಿಸಲು, ಭೂಮಿಗೆ ಮಳೆ ತರಲು ದುಡಿಯುತ್ತಿದ್ದಾನೆ. ಪ್ರಶ್ನೆ 2, ಭೂಮಿಯ ಪೋಷಕ ಯಾರು? ಉತ್ತರ, ಭೂಮಿಯ ಪೋಷಕ ಸೂರ್ಯ. ಪ್ರಶ್ನೆ 3, ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವನು? ಉತ್ತರ, ಸೂರ್ಯನು ಬೆಳಕು ನೀಡುವುದನ್ನು ಹಾಗೂ ಬಿಸಿಯ ನುಡಿಸುವುದನ್ನು ಮರೆಯದೆ ಕರ್ತವ್ಯವನ್ನು ಮಾಡುವನು. ಬಿರು ಬಿಸಿಲಿಗೆ ಯಾವವೂ ಕಂಗಾಲಾಗಿಲ್ಲ. ಬಿರು ಬಿಸಿಲಿಗೆ ಮರ, ಗಿಡ, ಪೊದೆ, ಬಳ್ಳಿ ಕಂಗಾಲಾಗಿಲ್ಲ. ಪ್ರಶ್ನೆ 5, ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದದ್ದೇನು? ಉತ್ತರ, ಸೂರ್ಯನು ತನ್ನ ಕರ್ತವ್ಯವನ್ನು ಹೇಗೆ ನಿಭಾಯಿಸುವನೋ ಹಾಗೆ, ಅಂದರೆ ಪರೋಪಕಾರ ಗುಣಗಳನ್ನು ಮಕ್ಕಳು ಕಲಿಯಬೇಕಾಗಿದೆ. ಮುಂದೆ ಈ ಕೆಳಗಿನ ಪದಗಳಿಗೆ ತಲಾ 2 ಸಮನಾರ್ಥಕ ಪದಗಳನ್ನು ಬರೆಯಿರಿ. ಸೂರ್ಯ ಪದದ ಅರ್ಥ ರವಿ, ಭಾನು. ಇಳೆ ಪದದ ಅರ್ಥ ಭೂಮಿ, ಧರೆ. ಪ್ರಕೃತಿ ಪದಗಳ ಸಮನಾರ್ಥಕ ಪದಗಳು ನಿಸರ್ಗ, ಸೃಷ್ಟಿ. ಸಂಭ್ರಮ ಈ ಪದಕ್ಕಿರ್ತಕ್ಕಂಥ ಸಮನಾರ್ಥಕ ಪದಗಳು ಉತ್ಸಾಹ, ಸಡಗರ. ಇನ್ನು ಮುಖ್ಯ ಪ್ರಶ್ನೆ 3, ಪದಗಳನ್ನು ಬಳಸಿ ಸ್ವಂತ ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಪದಗಳ ಕೊಟ್ಟಿದ್ದಾರೆ. ಮೊದಲನೇದು ಪೋಷಕರು, 2ನೇದು ಕರ್ತವ್ಯ, 3ನೇದು ಸಂಭ್ರಮ, 4 ಧನ್ಯತೆ. ಸೊ ಮೊದಲನೇದು ಪೋಷಕರು ನೋಡೋದಾದರೆ ಆರತಿ ಮತ್ತು ಭಾರತಿಗೆ ಅವರ ತಂದೆ ತಾಯಿಗಳೇ ಪೋಷಕರು. ಕರ್ತವ್ಯ, ಅನಾಥ ಮಕ್ಕಳಿಗೆ ಊಟ ಹಾಗೂ ಶಿಕ್ಷಣವನ್ನು ಒದಗಿಸುವ ಕರ್ತವ್ಯವನ್ನು ಸರ್ಕಾರವು ವಹಿಸಿಕೊಳ್ಳಬೇಕು. ಸಂಭ್ರಮ, ದೀಪಾವಳಿ ಹಬ್ಬವನ್ನು ಭಾರತೀಯರಾದ ನಾವು ಸಂಭ್ರಮದಿಂದ ಆಚರಿಸುತ್ತೇವೆ. ಧನ್ಯತೆ, ನಿತ್ಯ ಜೀವನದಲ್ಲಿ ನಾವು ಮಾಡುವ ಕೆಲಸ ಕಾರ್ಯಗಳು ಧನ್ಯತೆಯಿಂದ ಕೂಡಿರಬೇಕು. ಮುಂದಿನ ಪ್ರಶ್ನೆ, ಬೇಸಿಗೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ, ಕವಿಯು ಸೂರ್ಯನನ್ನ ಕುರಿತು ಹೇಳಿದ್ದಾರೆ. ಸೂರ್ಯನು ತನ್ನ ಕೆಲಸವನ್ನು ನಿತ್ಯ ಮರೆಯದೇ ಮಾಡುತ್ತಿದ್ದಾನೆ. ಅವನು ಭೂಮಿಗೆ ಬಿಸಿಲನ್ನು ಕೊಡುತ್ತಿದ್ದಾನೆ. ಸೂರ್ಯನಿಂದ ನಮಗೆ ಉಪಕಾರವಿದೆ. ಸೂರ್ಯನಿಗೆ ತಾಪ ಕೋಪಗಳಿದ್ದರೂ ಅವನನ್ನು ದೂಷಿಸದೆ, ಏಕೆಂದರೆ ಸೂರ್ಯನು ಮೋಡವನ್ನು ಕೂಡಿಸಿ ಭೂಮಿಗೆ ಮಳೆಯನ್ನು ತರುವನು. ಹೀಗೆ ಸೂರ್ಯನು ತನ್ನ ಕರ್ತವ್ಯವನ್ನು ನಿಭಾಯಿಸುತ್ತಿದ್ದಾನೆ. ಭೂಮಿಯ ಪಾಲಕ ಸೂರ್ಯ. ಎಂಥ ಬಿರು ಬಿಸಿಲು ಇರಲಿ, ಪ್ರಕೃತಿಯಲ್ಲಿನ ಮರಗಿಡಗಳು, ಪೊದೆಬಳ್ಳಿಗಳು ಕಂಗಾಲಾಗದೆ ಚಿಗುರು ಹೂ ತೊಟ್ಟು ಹಣ್ಣು ಮಿಡಿಬಿಟ್ಟು ಸಂಭ್ರಮದಲ್ಲಿವೆ. ಸೂರ್ಯನಿಂದ ನಾವು ಕಲಿಯಬೇಕಾಗಿದೆ. ಪ್ರಕೃತಿಯಂತ ನಾವು ನಲಿಯಬೇಕಾಗಿದೆ. ಯಾವುದೇ ಕಷ್ಟಗಳಿಗಂಜದೆ ನಮ್ಮ ಕರ್ತವ್ಯವನ್ನು ಮರೆಯದೆ ಮಾಡಿ ನಲಿಯುತ್ತಾ ನಾವು ಇಲ್ಲಿ ಜೀವಿಸಬೇಕಾಗಿದೆ. ಸುಖ ಸಂತೋಷವನ್ನು ಪರಸ್ಪರ ಹಂಚಿ ತೃಪ್ತಿ ಭಾವವನ್ನು ಹೊಂದಬೇಕಾಗಿದೆ ಎಂದು ಕವಿಯು ಹೇಳುತ್ತಾರೆ.
ವ್ಯಾಕರಣ ಮಾಹಿತಿ, ಪ್ರಾಸಾಕ್ಷರಗಳು. ಕೆಳಗಿನ ಪದ್ಯವನ್ನು ಗಮನಿಸಿರಿ ಅಂತ ಕೊಟ್ಟಿದ್ದಾರೆ. ಉತ್ತಮರ ಗೆಳೆತನ ಪುತ್ತಳಿ ಬಂಗಾರ, ಮತ್ತ ಹೀನರ ಗೆಳೆತನ ಮಾಡಿದರ ಹಿತ್ತಾಳಿಗಿಂತ ಬಲು ಹೀನ. ಇಲ್ಲಿ ತ ಅಂತಕ್ಕಂಥ ಅಕ್ಷರ ಪದ್ಯದ ಎಲ್ಲ ಸಾಲುಗಳಲ್ಲಿ ಪುನರಾವರ್ತಿತವಾಗಿ ಬಂದಿದೆ. ಸೊ ಇದು ಪ್ರಾಸಾಕ್ಷರ ಆಯಿತು. ಇನ್ನು ಪದ್ಯದ ನಿರ್ದಿಷ್ಟ ಸ್ಥಳದಲ್ಲಿ ಬರುವ ಪುನರಾವರ್ತಿತ ಅಕ್ಷರಗಳಿಗೆ ಪ್ರಾಸಾಕ್ಷರ ಅಂತ ಕರೀತಾರೆ. ಸಾಮಾನ್ಯವಾಗಿ ಪ್ರಾಸಾಕ್ಷರಗಳು ಪದ್ಯದ ಮೊದಲು ಮತ್ತು ಕೊನೆಯ ಸಾಲಿನಲ್ಲಿ ಬರ್ತವೆ. ಇದಕ್ಕೆ ಅನುಗುಣವಾಗಿ ಪ್ರಾಸಪದಗಳಲ್ಲಿ ಒಂದು ಆದಿಪ್ರಾಸ, ಇನ್ನೊಂದು ಅಂತ್ಯಪ್ರಾಸ ಅಂತ ಎರಡು ವಿಧಗಳು ಬರ್ತವೆ. ಪದ್ಯದ ಪ್ರತಿಯೊಂದು ಸಾಲಿನ ಎರಡನೇ ಅಕ್ಷರ ಪುನರಾವರ್ತಿತವಾದರೆ ಅದನ್ನು ಆದಿಪ್ರಾಸ ಅಂತೀವಿ. ಕೊನೆಯ ಅಕ್ಷರ ಪುನರಾವರ್ತಿತವಾದರೆ ಅದನ್ನು ಅಂತ್ಯಪ್ರಾಸ ಅಂತ ಕರಿತೀವಿ. ಒಂದು ಪದ್ಯ ಇದೆ, ನೀರವ್ವ ಗಂಗವ್ವ ಮಳಿಯಾಗಿ ಬಾರವ್ವ ಹೊಳಿಯಾಗಿ ಹರಿಯವ್ವ. ಇಲ್ಲಿ ದ್ವ ಅಂತಕ್ಕಂಥ ಅಕ್ಷರ ಏನಾಗದಪ್ಪ ಅಂದ್ರೆ ಪದ್ಯದ ಪ್ರತಿ ಸಾಲಿನಲ್ಲಿ ಕೊನೆಯಲ್ಲಿ ಪುನರಾವರ್ತಿತವಾಗಿದೆ. ಸೊ ವ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಅಂತ್ಯಪ್ರಾಸ ಅಕ್ಷರ ಆಗದ. ಮುಂದೆ ಪ್ರಶ್ನೆ, ಆವರಣದಿಂದ ಸೂಕ್ತ ಪದ ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಮೊದಲ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿ ಡ್ಯಾಶ್ ಅಕ್ಷರಗಳಿವೆ? 48, 49, 52. ಸರಿಯಾದ ಉತ್ತರ 49. ಪ್ರಶ್ನೆ 2, ಹ್ರಸ್ವಸ್ವರಕ್ಕೆ ಉದಾಹರಣೆ ಕೇಳಿದ್ದಾರೆ. ಇ, ಐ, ಓ. ಸರಿಯಾದ ಉತ್ತರ ಇ. ಅನುಸ್ವಾರ ವಿಸರ್ಗವನ್ನ ಡ್ಯಾಶ್ ಎಂದು ಕರೆಯುತ್ತಾರೆ. ಸ್ವರ, ವ್ಯಂಜನ, ಯೋಗವಾಹ. ಸರಿಯಾದ ಉತ್ತರ ಯೋಗವಾಹ. ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳನ್ನ ಡ್ಯಾಶ್ ಎನ್ನುವರು. ಗುಣಿತಾಕ್ಷರ, ಸಂಯುಕ್ತಾಕ್ಷರ, ಮಹಾಪ್ರಾಣಾಕ್ಷರ. ಸರಿಯಾದ ಉತ್ತರ ಗುಣಿತಾಕ್ಷರ. 5ನೇ ಪ್ರಶ್ನೆ, ವಿಜಾತಿಯ ಒತ್ತಕ್ಷರ ಉಳ್ಳ ಪದಕ್ಕೆ ಉದಾಹರಣೆ? ಹಗ್ಗ, ಶಕ್ತಿ, ಸುನ್ನ. ಸರಿಯಾದ ಉತ್ತರ ಶಕ್ತಿ. ಕಗೆ ತ ಒತ್ತ ಏನಾಗದಪ್ಪ ಅಂದ್ರೆ ಬಳಕೆ ಆಗದ. ಇನ್ನು ಈ ಪದಗಳಲ್ಲಿರುವ ಅಕ್ಷರ ಬಿಡಿಸಿ ಬರಿಬೇಕು. ಸಹಾಯ ಪದ ಬಿಡಿಸಿ ಬರೆದಿದ್ದಾರೆ. ಸ ಪ್ಲಸ್ ಅ, ಹ ಪ್ಲಸ್ ಆ, ಯ ಪ್ಲಸ್ ಅ. ಅದೇ ತರನಾಗಿ ಆಭರಣ ಪದವನ್ನು ಬಿಡಿಸಿ ಬರಬೇಕು. ಅದು ಹೇಗಾಗ್ತದಪ್ಪ ಅಂದ್ರೆ ಆ, ಭ ಪ್ಲಸ್ ಅ, ರ ಪ್ಲಸ್ ಅ, ನ ಪ್ಲಸ್ ಅ. ಅವಲಕ್ಕಿ ಬರಿತಕ್ಕಂಥದ್ದು ಅ, ವ ಪ್ಲಸ್ ಅ, ಲ ಪ್ಲಸ್ ಅ, ಕ ಪ್ಲಸ್ ಕ ಪ್ಲಸ್ ಇ. ಸಂಭ್ರಮ ಬರಿತಕ್ಕಂಥದ್ದು ಸ ಪ್ಲಸ್ ಅಂ, ಭ ಪ್ಲಸ್ ರ ಪ್ಲಸ್ ಅ, ಮ ಪ್ಲಸ್ ಅ. ಪರಮಾಶ್ವರ್ಯ ಬರಿಬೇಕಾಗಿರ್ತಕ್ಕಂಥದ್ದು ಪ ಪ್ಲಸ್ ಅ, ರ ಪ್ಲಸ್ ಅ, ಮ ಪ್ಲಸ್ ಆ. ಶ ಪ್ಲಸ್ ಚ ಪ್ಲಸ್ ಅ, ಯ ಪ್ಲಸ್ ರ ಪ್ಲಸ್ ಅ. ಪರಮಾಶ್ಚರ್ಯ. ಇನ್ನು ಈ ಪದ್ಯವನ್ನು ತಾವು ರಾಗವಾಗಿ ಹಾಡೋದನ್ನು ಕಲ್ಕೊಡ್ರಿ. ಮುಂದೆ ಇತ್ತು ಸೂರ್ಯ, ಚಂದ್ರ, ಭೂಮಿ ಕುರಿತಾದ ಚುಟುಕುಗಳನ್ನು ರಚಿಸಿರಿ ಅಂತ ಇದೆ. ಸೊ ಇಲ್ಲಿದೆ, ಬಾನಿಗೆ ಬಣ್ಣವ ಕೊಟ್ಟವರಾರು, ಭುವಿಯಲ್ಲಿ ಮಜ್ಜಿಗೆ ಎರೆದವರಾರು, ಚಳಿಯ ಹಿತವನ್ನು ತಂದವರಾರು, ಚಂದ್ರ ನಮ್ಮ ಒಲವಿನ ಚಂದ್ರ ಅಂತ ಇದೆ. ಪದ ಗಮನವಿಟ್ಟು ಓದಿ ಅರ್ಥಗ್ರಹಣವನ್ನು ಬರಿಬೇಕು. ವರುಣ ಮಳೆ ದೇವತೆ, ಕೃತಜ್ಞತೆ, ಉಪಕಾರ, ಸ್ಮರಣೆ, ವಂದಿಸು, ನಮಸ್ಕರಿಸು, ಅರ್ತಿ, ಪ್ರೀತಿ, ಪಾವನ, ಪವಿತ್ರ, ಎಲ್ಲರೂ, ಗಾಳಿ, ಆಡು, ಆಟ, ಮೇಕೆ. ಇಂತಹ 10 ಪದಗಳನ್ನು ಹುಡುಕಿ ಅರ್ಥಗಳನ್ನು ಬರೀಲಿಕ್ಕೆ ಹೇಳಿದ್ದಾರೆ. ವಾಯು, ಪವನ, ನೀರು, ಜಲ, ಭಾನು, ಆಕಾಶ, ಧನ, ಸಂಪತ್ತು, ಕಾರ್, ಮಳೆ. ವರ್ಣ, ಬಣ್ಣ, ಅಕ್ಷರ, ಕೃತಜ್ಞತೆ, ಉಪಕಾರ, ಹೊಂದಿಸು, ಜೋಡಿಸು, ಎಲ್ಲರೂ, ಸರ್ವರು, ಹಾಡು, ಗಾಯನ, ಸಗರ, ಚಕ್ರವರ್ತಿ, ಮೊರೆ, ಮುಖ, ಜಾಲ, ಬಲೆ, ಭಾನು, ಸೂರ್ಯ, ಧಾನ್ಯ, ಕಾಳು, ಕಾರು, ಕಕ್ಕು. ಇಷ್ಟು 6ನೇ ತರಗತಿಯ ಮೊದಲ ಪದ್ಯ 9ನೆಯ ಪಾಠ ಬೇಸಿಗೆ ಅಂತಕ್ಕಂಥ ಪಾಠದಲ್ಲಿ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.